ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು BNRO. ಐ ಆಮ್ ಚರಣ್. ಸೇಮ್ ಲೆವೆಲ್ಸ್, ಸೇಮ್ ಝೋನ್. ಲಾಸ್ಟ್ 5 days, 6 days in the market. Day 1, Day 2, Day 3, Day 4, Day 5, Day 6. 6 ದಿನ ಆಯಿತು, ಜೀರೋ ಮೊಮೆಂಟಮ್. ಏನು ಮೊಮೆಂಟಮ್ ಇಲ್ಲ, ಅಲ್ಲಲ್ಲೇ ಇದೆ. ಇವತ್ತು ನಾವು ಟೆಲಿಗ್ರಾಮಲ್ಲಿ ಕೂಡ ಅಪ್ಡೇಟ್ ಮಾಡಿದ್ದೆ. ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಹೈ ಲೋ ಬ್ರೇಕ್ ಆದಾಗ ಮಾಡ್ಕೋಬೋದು ಅಂತ ತೋರಿಸ್ತೀನಿ ನೋಡಿ. ಟೆಲಿಗ್ರಾಮ್ ಇದು ಇವತ್ತಿನ ಟೆಲಿಗ್ರಾಮ್. ತುಂಬ ಸಿಂಪಲ್, ಇಷ್ಟೇ ಇವತ್ತು ಅಪ್ಡೇಟ್. ಜುಲೈ 16ನೇ ತಾರೀಕು. ಲಾಸ್ಟ್ 5 ಡೇಸಿಂದ ಮಾರ್ಕೆಟ್ ಸೇಮ್ ಪ್ಲೇಸಲ್ಲಿ ಓಪನ್ ಆಗ್ತಾಯಿದೆ. ಸೇಮ್ ಝೋನ್ ಅಂತ ಬೆಳಿಗ್ಗೆ ಹಾಕಿದ್ದೆ ಬಿಫೋರ್ ಮಾರ್ಕೆಟ್. ಅದಾದಮೇಲೆ ಅಲ್ಲೇ ಒಂದು ಡ್ರಾಯಿಂಗ್ ಬರೆದಾಕಿದ್ದೆ, ಈ ಥರ ಬಂದು ಈ ಥರ ಹೋಗುತ್ತೆ ಇದು ಅಂತ. ಸೇಮ್ ವರ್ಕ್ ಆಗಿದೆ. ಅದೇ ಅಲ್ಲೆಲ್ಲ ಸೈಡ್ ವೇಸಲ್ಲಿ ಅದ್ರ ಕೆಳಗಡೆ ಟ್ರೇಡ್ ಮಾಡೋರು ಇದು ಲೋ ಬ್ರೇಕ್ ಆದರೆ ITM ಓನ್ಲಿ, ಐ ಬ್ರೇಕ್ ಆದರೆ ITM ಓನ್ಲಿ ಅಂತ ಹಾಕಿದ್ದೆ. ಎರಡೂ ಕಡೆ ಯಾಕಡೆ ಬ್ರೇಕ್ ಕೊಟ್ಟರೆ ಆ ಕಡೆ ITM ತೊಗೋಬೇಕು ಅಂತ. ಇದು ಲೋನು ಬ್ರೇಕ್ ಕೊಡ್ತು, ಇಲ್ಲಿ ಲೋ ಬ್ರೇಕ್ ಕೊಟ್ಟು ಒಂದು 20 ಪಾಯಿಂಟ್ ಪ್ರಾಫಿಟ್ ಬಂದಿದೆ. ಅದಾದಮೇಲೆ ಸೇಮ್ ನಾವು ಡ್ರಾಯಿಂಗ್ ಏನು ಬರೆದಿದ್ವಿ ಅದು ಕೆಳಗಡೆ ಬಂದು ಮೇಲೆ ಹೋಗುತ್ತೆ ಅಂತ ಆ ಥರ ವರ್ಕ್ ಆಗಿ ಮೇಲೆ ಎಂಟ್ರಿ ಕೊಡ್ತು. ಮೇಲೆ ಎಂಟ್ರಿ ಕೊಟ್ಟಾಗ ಇಲ್ಲಿ ಟ್ರೇಡ್ ತೊಗೊಂಡ್ವಿ. SL ಇಟ್ಟಾಯಿತು ಕೂಡ. ಓಕೆ, ಇವತ್ತೊಂದು SL ಕೂಡ ಇಟ್ಟಾಯ್ತು ನಮ್ಮದು. ಅದಾದಮೇಲೆ ಮತ್ತೆ ಫಾಲ್ ಆಯ್ತು ಮಾರ್ಕೆಟ್. ಲೋ ಬ್ರೇಕ್ ಆಗಿ ಫಾಲ್ ಆಯಿತು. ಎಂಟ್ರಿ ಯಾರಾದರೂ ತೊಗೊಂಡಿದ್ರೆ ಪ್ರಾಫಿಟ್ ಬಂದಿರುತ್ತೆ. ಎಂಟ್ರಿ ಯಾರು ತೊಗೊಂಡಿದ್ರೆ ಗೊತ್ತಿಲ್ಲ, ಯಾಕಂದರೆ ಯಾರು ಅಪ್ಡೇಟ್ ಮಾಡಿಲ್ಲ. ಓಕೆ, ಕಂಪ್ಲೀಟ್ ಇಲ್ಲೇ ಇತ್ತು. ಸೈಡ್ ವೇಸ್ ಮಾರ್ಕೆಟ್. ನಾಟ್ ಓನ್ಲಿ ಟುಡೇ, ಒಂದು 5-6 ದಿನದಿಂದ ಮಾರ್ಕೆಟ್ ಒಂದೇ ರೇಂಜಲ್ಲಿದೆ. ಈಗ ನಾಳೆ ಏನು ಮಾಡಬೇಕು? ತುಂಬ ಸಿಂಪಲ್ ಅನಾಲಿಸಿಸ್ ನೋಡ್ಕೊಳ್ಳಿ. ಈ ಟೆಲಿಗ್ರಾಮ್ ಬಗ್ಗೆ ಯಾರಿಗಾದ್ರೂ ಡೌಟ್ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಎಜುಕೇಷ್ನಲ್ ಪರ್ಪಸ್. ಟೆಲಿಗ್ರಾಮಲ್ಲಿದ್ದರೆ ಮಾತ್ರನೇ ಸಪೋರ್ಟ್ ಮಾಡ್ತೀವಿ. ವಾಟ್ಸಪ್ಪಲ್ಲಿ ಸಪೋರ್ಟ್ ಮಾಡ್ತೀರಾ, ನಮಗೆ ಮೆಸೇಜ್ ಮಾಡಿ ಹೇಳ್ತೀರಾ, ಅವೆಲ್ಲ ಏನೂ ಮಾಡಲ್ಲ. ನೀವು ಟೆಲಿಗ್ರಾಮ್ ಕ್ರಿಯೇಟ್ ಮಾಡಿಕೊಂಡು ಟೆಲಿಗ್ರಾಮ್ ಜಾಯ್ನ್ ಆಗಿ ಲೈವಲ್ಲಿ ಅಪ್ಡೇಟ್ಸ್ ಇದ್ದರೆ ಕೊಡ್ತೀವಿ. ನಿಮ್ಮ ಅನಾಲಿಸಿಸ್ಗೆ ಅದು ಹೆಲ್ಪ್ ಆದರೆ ನೋಡ್ಕೊಳ್ಳಿ. ಓಕೆ, ಯಾರು ಪರ್ಸ್ನಲ್ ನಂಬರ್ಗೂ ವಾಟ್ಸಪ್ಗೆ ನಾವು ಮೆಸೇಜ್ ಮಾಡಿ ಏನೂ ಮಾಡಲ್ಲ. ಈಗ ನಾಳೆ ಏನು ಮಾಡಬೇಕು ನೋಡ್ಕೊಳ್ಳಿ. ನಾಳೆ ತುಂಬ ಸಿಂಪಲ್. 5 ಡೇಸಿಂದ ಒಂದು ವಾರದಿಂದ ಮಾರ್ಕೆಟ್ ಅಲ್ಲೇ ಇದೆ. ಈ ವಾರದ ಕೌಂಟ್ ಮಾಡಿಕೊಂಡ್ರೆ 4 ಡೇಸಿಂದ ಅಲ್ಲೇ ಇದೆ. ಕಂಪಲ್ಸರಿ ನಾಳೆ ಪ್ರಾಫಿಟ್ ಬುಕ್ಕಿಂಗ್ ಆಗಲೇಬೇಕು. ಓಕೆ, ಇದು ಲೋ ಬ್ರೇಕ್ ಆದರೆ ಶಾರ್ಪ್ ಫಾಲ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಆರ್ ಈ ಸ್ವಿಂಗ್ ಹೈ, ಇವತ್ತೇನು ಬೇರಿಶ್ ಕ್ಯಾಂಡಲ್ ಇದೆ, ಇದು ಸ್ವಿಂಗ್ ಹೈ ಬ್ರೇಕ್ ಆದರೆ ಮೂಮೆಂಟಮ್ ಬರೋ ಚಾನ್ಸ್ ಇದೆ. ಎರಡೂ ಕಡೆ ನಾಳೆ ಮೂಮೆಂಟಮ್ ಬರುತ್ತೆ. ಫಸ್ಟ್ ಸೆಲ್ಲಿಂಗ್ ಆದರೆ ಸೆಕೆಂಡ್ ಹಾಫಲ್ಲಿ ಬೈಯಿಂಗ್ ಆಗುತ್ತೆ. ಇನ್ ಕೇಸ್ ಫಸ್ಟ್ ಬೈಯಿಂಗ್ ಹೋಗಿದೆ ಅಂದರೆ ಸೆಕೆಂಡ್ ಹಾಫಲ್ಲಿ ಫಾಲ್ ಆಗುತ್ತೆ. ಎರಡೂ ಕಡೆ ಮೂಮೆಂಟಮ್ ಇದೆ, ನೋಡ್ಕೊಳ್ಳಿ. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ನಿಫ್ಟಿ ಲೆವೆಲ್ಸ್. ಬ್ಯಾಂಕ್ ನಿಫ್ಟಿನೂ ಸೇಮ್. ಈ ಸಪೋರ್ಟ್ ಬ್ರೇಕ್ ಆದರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಬೋದು, ಆರ್ ಮಾರ್ಕೆಟ್ ಸೆಟ್ಲ್ ಆದಮೇಲೆ ಬೈಯಿಂಗ್ ಪ್ಲ್ಯಾನ್ ಮಾಡ್ಬೋದು. ಈ ಲೆವೆಲ್ ತುಂಬ ಇಂಪಾರ್ಟೆಂಟ್ ಲೆವೆಲ್ ಇದು ಬ್ಯಾಂಕ್ ನಿಫ್ಟಿಗೆ. ಇದು ನೋಡ್ಕೊಳ್ಳಿ. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಇದು ನಿಫ್ಟಿ ಲೆವೆಲ್ಸ್. ಓಕೆ, ಸಿಂಪಲ್ ಇರುತ್ತೆ, ಸೇಮ್ ಲೆವೆಲ್ಸ್. ಯಾಕಂದರೆ ಒಂದು ವಾರದಿಂದ ಮಾರ್ಕೆಟ್ ಎಲ್ಲಿ ಹೋಗ್ತಿಲ್ಲ, ಅಲ್ಲೇ ಇದೆ. ಅದರಿಂದ ನಾಳೆ ಫಸ್ಟ್ ಫಾಲ್ ಆದರೆ ಸೆಕೆಂಡ್ ಹಾಫಲ್ಲಿ ರಿಕವರಿ ಚಾನ್ಸಸ್. ಇನ್ ಕೇಸ್ ಫಸ್ಟೇ ಮಾರ್ಕೆಟ್ ಮೇಲೆ ಹೋಗಿದೆ ಅಂದರೆ ಸೆಕೆಂಡ್ ಹಾಫಲ್ಲಿ ಫಾಲ್ ಆಗೋ ಚಾನ್ಸಸ್ ನೋಡ್ಕೊಳ್ಳಿ. ಇದು 2 ಟ್ರೇಡ್ ಸಿಗ್ಬೋದು ನಾಳೆ. ಗುಡ್ ಮೂಮೆಂಟಮ್ ಸಿಗ್ಬೋದು. ವೀಕೆಂಡ್ ಅಲ್ವಾ, ಅದರಿಂದ 2 ದಿನ ರಜಾ ಇರುತ್ತೆ. 2 ಟ್ರೇಡ್ ಪ್ಲ್ಯಾನ್ ಮಾಡೋಣ. ಓಕೆ, ನೋಡ್ಕೊಳ್ಳಿ. ಇದು ನಿಫ್ಟಿ ಲೆವೆಲ್ಸ್, ಅದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಈ ಲೆವೆಲ್ಸು ಅನಾಲಿಸಿಸ್ ಇದರಲ್ಲಿ ಏನು ಹೇಳ್ತೀವಿ, ಇದು ಕಂಪ್ಲೀಟ್ ಎಜುಕೇಷನಲ್ ಪರ್ಪಸ್. ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನಾಳೆ. ಬಾಯ್.